ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿತ್ತು. 2008-9 ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಮುಖ್ಯಮಂತ್ರಿಯಾಗಿ ಬಡ್ಜೆಟನ್ನು ಮಂಡಿಸಿದ್ರು. ಅವರು ಬಡ್ಜೆಟನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಅವರ ಮಾತುಗಳು, ಕರ್ನಾಟಕದಲ್ಲಿನ ಪೆಟ್ರೋಲಿಯಂ ಬೆಲೆಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿವೆ. ಇದಕ್ಕೆ ತೈಲ ಸಂಸ್ಥೆಗಳು ಕರ್ನಾಟಕದಲ್ಲಿ ನಿಗದಿ ಮಾಡಿರುವ ಪೆಟ್ರೋಲಿಯಂ ಉತ್ಪನ್ನಗಳ ಮೂಲ ಬೆಲೆಯೇ ಹೆಚ್ಚಾಗಿರುವುದು ಕಾರಣವಾಗಿದೆ. ಆದ್ದರಿಂದ ತೈಲ ಕಂಪನಿಗಳು ವಿಧಿಸುವ ಮೂಲ ಬೆಲೆಯ ಅಸಮಾನತೆಯನ್ನು ನಿವಾರಿಸುವಂತೆ ನಾನು ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರುತ್ತೇನೆ. ಇದು ಯಡಿಯೂರಪ್ಪನವರು ಡೈಲಾಗ್. ಭಾರತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು, ತೀವ್ರ ಹಣದುಬ್ಬರ ಪರಿಣಾಮ ನಿಯಂತ್ರಿಸಲು ಇನ್ನೂ ಹೆಚ್ಚಿನ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಭಾರತ ಸರ್ಕಾರಕ್ಕೆ ಮನವಿ ಮಾಡಿರುತ್ತೇನೆ ಅಂತ. ನನ್ನ ಹತ್ರ ಎಲ್ಲ ಬಡ್ಜೆಟು ಇದೆ, ಎಲ್ಲ ವರ್ಷದ್ದು ಬಡ್ಜೆಟ್. ಎಲ್ಲೂ ಕೂಡ ಯಡಿಯೂರಪ್ಪನವರು ನಾನು ಸವಾಲಾಗ್ತೀನಿ ಅಂತ ಹೇಳಲಿಲ್ಲ, ಕೇಂದ್ರ ಸರ್ಕಾರದ ಜೊತೆ ನಾನು ವಿನಂತಿ ಮಾಡ್ತೀನಿ, ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ? ಎಲ್ಲದಕ್ಕೂ ಸವಾಲಾಗಿ ಹೋಗಿದ್ದಾರೆ. ಇದೇ ನಮಗೂ ಕಾಂಗ್ರೆಸ್ಗೂ BJPಗಿರುವಂಥ ಸಂಸ್ಕೃತಿಯ ವ್ಯತ್ಯಾಸ. ನಮಗೂ ನಿಮಗಿರುವಂಥ ಸಂಸ್ಕೃತಿ ಅದು. ಇದು ರಾಜ್ಯದಲ್ಲಿ ಇದರ ಕನ್ನಡ ಸಂಸ್ಕೃತಿ, ಅವರು ಆ ಸಂಸ್ಕೃತಿ, ಅವ್ರ ಸಂಸ್ಕೃತಿ ಏನೈತೆ ಅದೇ ಅಂತ ನಾವು ಈ ಪದ್ಧತಿಯನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಏನು, ಗೌರವಾನ್ವಿತ ಸಿದ್ದರಾಮಯ್ಯನವರು ಏನು ಮಾಡ್ತಾರೋ ಅದು ಇಡೀ ರಾಜ್ಯದ ಜನಗಳ ಮೇಲೆ ಪ್ರಭಾವ ಬೀಳ್ತದೆ. ಹಿಂದೆ ಕುಮಾರಸ್ವಾಮಿಯವರು ಹೇಳಿದ್ರು, ಆ ರೀತಿಯ ಸಂಘರ್ಷಕ್ಕೆ ನಾವು ಹೋಗುವಂಥ ಅವಶ್ಯಕತೆ ಇಲ್ಲ, ಕೇಳುವಂಥ ಹಕ್ಕನ್ನು ನಾವು ಯಾರೂ ತಪ್ಪು ಅಂತ ಹೇಳಲ್ಲ. ನನಗನ್ಸ್ತತೆ